ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಾನ್ಯ ಗೌಡ ಯೂಟ್ಯೂಬ್ ಚಾನಲ್. ಯಾರ್ಯಾರು ಫಸ್ಟ್ ಟೈಮ್ ನನ್ನ ಬ್ಲಾಗ್ ನೋಡ್ತಿದ್ರೆ ದಯವಿಟ್ಟು ಹೋಗಿ ನನ್ನ ಬ್ಲಾಗನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಆಫ್ಟರ್ ಲಾಂಗ್ ಟೈಮ್ ನಾನು ಬ್ಲಾಗ್ನ ಎಡಿಟ್ ಮಾಡ್ತಾ ಇರೋದಾಗಲಿ ಅಪ್ಲೋಡ್ ಮಾಡ್ತಾ ಇರೋದಾಗಲಿ ಗೈಸ್, ಏನು ಅಂದರೆ ನಾನು ಡೆಲಿವರಿ ಆಗಿ 5 ಮಂತ್ಸ್ ಆದಮೇಲೆ ನಾನು ಬ್ಲಾಗ್ನ ಅಪ್ಲೋಡ್ ಮಾಡ್ತಿರೋದು. ಯಾಕಂದರೆ ನನ್ನ ಪರ್ಸ್ನಲ್ ಪ್ರಾಬ್ಲಮ್ ತುಂಬಾ ಇತ್ತು. ಹಂಗಾಗಿ ನಾನು ಬ್ಲಾಗ್ನ ಮಾಡಿ ಇಟ್ಕೊಂಡಿದ್ದೆ ಅಂತೂ ನಾನು ಯಾವುದೂ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋವಷ್ಟು ನನಗೆ ಟೈಮ್ ಸಿಗ್ತಾ ಇರಲಿಲ್ಲ. ಹೆಲ್ತ್ ಇಶ್ಯೂ ತುಂಬಾ ಜಾಸ್ತಿ ಆಗಿತ್ತು. ಏನಪ್ಪ ಇವತ್ತು ನನ್ನ ಬ್ಲಾಗಲ್ಲಿ ಸ್ಪೆಷಲ್ ಅಂದರೆ ನನ್ನ ಮಗಳ ನಾಮಕರಣ. ಆ ಬ್ಲಾಗ್ನೇ ನಾನು ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತಾ ಇರೋದು ಗೈಸ್. ತುಂಬ ದಿವಸದ ನಂತರ ಹಂಗಂದರೆ ಆಲ್ರೆಡಿ ನಾನು ಪ್ರೆಗ್ನೆನ್ಸಿಗಿಂತ ಮುಂಚೆನೇ ನಾನು ಬ್ಲಾಗ್ ಅಪ್ಲೋಡ್ ಮಾಡೋದು ಬಿಟ್ಟಿದ್ದೆ. ಅದಾದಮೇಲೆ ಮತ್ತೆ ನಾನು ಡೆಲಿವರಿ ಆದಮೇಲೂ ನಾನು ಬ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ನೇಮ್ ಸೆರೆಮನಿ ನಾವು ಮಾಡ್ತಾ ಇರೋದು. ಬೇಬಿ ಬಾರ್ನ್ ಆದಮೇಲೆ 11 ಡೇಸಿಗೆ ನೇಮ್ನ ಇಡಬೇಕು ಅಂತ ಹೇಳಿದ್ರಲ್ಲ, ಹಂಗಾಗಿ ಸಡನ್ ಪ್ಲ್ಯಾನ್ ಆಗಿತ್ತು ಗೈಸ್. ಯಾವುದೇ ರೀತಿ ಇದೇ ರೀತಿ ಡೆಕೋರೇಟ್ ಮಾಡಬೇಕು, ಹಿಂಗೆ ಇರಬೇಕು ಅಂತ ಏನೂ ಪ್ಲ್ಯಾನಿಂಗ್ ಇರಲಿಲ್ಲ ಮೈಂಡ್ಸೆಟ್ಟಲ್ಲಿ. ಹಂಗಾಗಿ ಸಡನ್ ಪ್ಲ್ಯಾನೆಡ್. ನನ್ನ ಹೆಲ್ತ್ ತುಂಬ ಇಶ್ಯೂ ಇರೋದ್ರಿಂದ ನನಗೆ ಎದ್ದು ಓಡಾಡೋಕ್ಕೂ ತುಂಬ ಕಷ್ಟ ಆಗಿತ್ತು. ಹಾಗಾಗಿ ಸಡನ್ ಪ್ಲ್ಯಾನಿಂಗಲ್ಲಿ ನಾನು ಇದನ್ನು ಮಾಡ್ತಾ ಇರೋದು ಬ್ಲಾಗ್ನ. ಆ್ಯಕ್ಚುಲಿ ನಾನು ಮಾಡ್ತಾಯಿಲ್ಲ, ಅಮ್ಮ ಬ್ಲಾಗ್ ಮಾಡಿರೋದನ್ನು ನಾನು ಎಡಿಟ್ ಮಾಡ್ತಾಯಿದ್ದೀನಿ. ಹೆಂಗೆ ಬಂದಿದೆ ಏನು ಎಂತು ಅಂತ ನನಗಿನ್ನೂ ಡೀಟೇಲಾಗಿ ಗೊತ್ತಿಲ್ಲ. ಹೆಂಗೆ ಬಂದಿದ್ರು ಪರವಾಗಿಲ್ಲ, ನೀವು ನಾನು ಹೆಂಗೆ ಮಾಡಿದ್ರು ನೀವು ನೋಡ್ತೀರಾ, ಇಷ್ಟಪಡ್ತೀರಾ ನನ್ನ ಬ್ಲಾಗ್ನ ಅಂತ ನನಗೆ ಗೊತ್ತು. ದಯವಿಟ್ಟು ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿ, ಇದೇ ರೀತಿ ಲೈಕ್ ಮಾಡಿ, ಶೇರ್ ಮಾಡಿ. ಫಸ್ಟೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತಿದ್ರೆ ಅದೇ ಥರ ಈಗಲೂ ನನ್ನ ಬ್ಲಾಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮನ್ನು. ಇನ್ನೊಂದೇನಪ್ಪ ಅಂದರೆ ಇದ್ರ ಹಿಂದೇನೆ ನಮ್ಮಪ್ಪ ಒನ್ ಡೇ ನೈಟ್ ನಾಮಕರಣದ ಇಂಚಿನ ದಿವಸನೇ ನಮ್ಮಪ್ಪ ಎಲ್ಲ ತೊಗೊಂಬಂದಿದ್ರು. ತೊಟ್ಲು, ಸ್ಯಾರಿ, ಎಲ್ಲನೂ ಐಟಮ್ಸ್ಗಳು, ಹೂವಾಗಿರ್ಬೋದು, ಒಂದೊಂದು ತೊಗೊಂಬಂದಿದ್ರು. ನಾನು ಯಾವುದೇ ರೀತಿ ವಿಡಿಯೋ ಮಾಡೋದಕ್ಕೆ ನನಗೆ ಅಷ್ಟು ಪುರ್ಸೊತ್ತು ನನಗಿರಲಿಲ್ಲ. ಹಂಗಾಗಿ ಎಷ್ಟೆಷ್ಟು ಆಗಿದೆ ಅಷ್ಟನ್ನು ನಾನು ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ ನಿಮ್ಮನ್ನು. ನಮ್ಮ ಮನೆಗೆ ಬೆಳಗ್ಗೆನೇ ಸ್ಟಾರ್ಟ್ ಆಗಿದ್ದು ಪೂಜೆ. ಎಲ್ಲರೂ ಬರ್ತಿದ್ರು, ನಿಧಾನಕ್ಕೆ ಒಬ್ಬೊಬ್ಬರಾಗಿ ಬರ್ತಿದ್ರು. ಪೂಜಕ್ಕೆ ಬಂದು ತೊಟ್ಲನ್ನ ಅಲಂಕಾರ ಮಾಡ್ತಿದ್ರು. ಮತ್ತು ಪೂಜಾರು ಆಲ್ರೆಡಿ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. श्रीमती श्री लक्ष्मीनारायण कुर्वकटाक्षक नामा देवस्याहं प्रसीदो 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 सन्निधि सिद्धिरस्तु. ನಿಮ್ಮ ದೇವರು ಯಾವುದು? ಗಂಡನದು ಮಂದೇವರು, ಉನಿತಾ ಮಂದೇವರು, ಕರಿಬೀರೇಶ್ವರ ದೇವಮ್ಮ ದೇವಿ ದೇವತಭ್ಯೋ ನಮಃ. ಕಲ್ಪುಕ್ತ ಯಾವಚಕ್ತಿ ಧ್ಯಾನಂ ವಹ. ಗೈಸ್, ನನ್ನ ಮಗಳು ನಾಮಕರಣಕ್ಕೆ ನಮ್ಮ ಪ್ರತಿಮಾಮ್ಮ ನನ್ನ ಮಗಳಿಗೆ ಫ್ರಾಕ್ ತೊಗೊಂಬಂದಿದ್ರು. ತುಂಬ ಚೆನ್ನಾಗಿತ್ತು ಫ್ರಾಕು. ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ನನ್ನ ಮಗಳು. ಆಲ್ಮೋಸ್ಟ್ ಫಂಕ್ಷನ್ ಮುಗಿಯೋವರೆಗೂ ನಮ್ಮ ಅಮ್ಮನ ತಂಗಿ ನಮ್ಮ ಮಮ್ಮಿನೇ ಎತ್ಕೊಂಡಿದ್ರು ಪಾಪುನ. ಸ್ವಲ್ಪ ಮಿಡಲಲ್ಲಿ ನಾನು ಮತ್ತು ನಮ್ಮ ಮನೆಯವರು ಪೂಜೆ ಕೂತ್ಕೊಂಡಾಗ ಪಾಪುನ ಎತ್ಕೊಂಡಿದ್ದು. ಗೈಸ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ನಂದು, ನನ್ನ ಮಗಳದು, ನಮ್ಮ ಅಪ್ಪಂದು, ನಮ್ಮ ಅಮ್ಮಂದೆಲ್ಲ ಚೆನ್ನಾಗಿದ್ರು. ನಮ್ಮ ಮನೆಯವ್ರು ಚೆನ್ನಾಗಿರಲಿಲ್ಲ. ನಾಮಕರಣ ದಿವಸ ಕಟ್ಟಿಂಗು, ಶೇವಿಂಗ್ ಅಂತ ಅಲ್ಲಿ ಇಲ್ಲಿ ಹೋಗಿದ್ರು. ಅದಾದಮೇಲೆ ಎಲೆ ತರಬೇಕಾಗಿತ್ತು, ಬಾಳೆದೆಲೆ, ಅಲ್ಲಿ ಇಲ್ಲಿ ಅಂತ ಮತ್ತೆ ಹೋದರು. ಅದೇ ಲೇಟಾಗಿತ್ತು. ನಮ್ಮಮ್ಮ ನೋಡಿ ಈಗಲೂ ನನ್ನ ಮಗಳನ್ನ ಎತ್ಕೊಂಡಿದ್ದಾರೆ. ಅವ್ರು ಇಡೀ ಫುಲ್ ಫಂಕ್ಷನ್ ಮುಗಿಯೋವರೆಗೂ ನನ್ನ ಮಗಳನ್ನ ಎತ್ಕೊಂಡೇ ಇರ್ತಾರೆ. ಅದರಲ್ಲೂ ಫ್ಯೂ ಮಿನಿಟ್ಸ್ ಟೈಮಲ್ಲಿ, ಪೂಜೆ ಟೈಮಲ್ಲಿ ನಾನು ಮತ್ತು ನಮ್ಮ ಮನೆಯವರು ಹೆಸ್ರು ಹೇಳೋದಕ್ಕೆ, ಇನ್ನು ಇದು ಬೇರೆ ಸಮಥಿಂಗ್ ಏನೇನೋ ಮಾಡೋದಕ್ಕೆ ಅದಕ್ಕೋಸ್ಕರ ನನ್ನ ಮಗಳನ್ನ ನಾನು ತೊಡೆ ಮೇಲೆ ಕೂರಿಸ್ಕೊಂಡಿರ್ತೀನಿ ಒಂದು ಸ್ವಲ್ಪ ಹೊತ್ತು. ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೋಡಿ ಗಾಯ್ಸ್. ಅವ್ರು ಕುಂಕುಮ ಹಚ್ಚಿ ಸೋಮ್ಯಾರ 2 ಜನ ಕುಮ ಇರ್ಲಿ ಟೈಮ್ ಇದೆ. ಓಂ ಸಹಸ್ರಶೀರ್ಷಪುರುಷಃ ಸಹ ನೃಪತಿಃ स भूमि विश्वतः अत्तिष्ठादशाङ्गुलम्
ಪುರುಷಾಹಂ ಏವದಘಂ ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ ಬಾಳೊಂದು ಪಂಜರ ನೀನಲ್ಲಿ ಇಂಚರ ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ ಓ ನನ್ನ ಕಣ್ಣೇ ಓ ನನ್ನ ಕಣ್ಣೇ ಕಣ್ಣೀರ ಒರೆಸಲ ಬನ್ನಿ ನೀವು ಇಬ್ರು. ಅಲ್ಲ ಹೋಗಿ ಕೊಡಿ ಹೇಳ್ತೀನಿ ನಾನು ಆಮೇಲೆ ಭಾಳ ಕೆಲಸ ಇದೆ ನಿಮಗೆ ಭಾಳ ಕೆಲಸ ಇದೆ ನಿಮಗಿನ್ನೂ ತಿಳ್ಕೊಬೇಡಿ ಪುಷ್ಪಾಣಿ ಕಾಲಿಶನಿ ಈಶ್ವರಿಗಂ ಸರ್ವಾಭೂತಾನಿ ತ್ವಾಮಿ ಆಪೇ ಪ್ರಿಯಂ ಯುತಿಃ ಪುರುಷಾಃ ಕಾಮೋ ವಿನಾಶಂಚ ಆಮೇಲೆ ಇಲ್ಲ ಪೂಜೆ ಮಾಡಿಸ್ತೇನೆ ಹೊಸ ತೀರ್ಥ ಸೂತ್ರ ಕುಡಿ ಕುಡಿಯಪ್ಪ ಇದಕ್ಕೇನಾಗ್ತಾ ಗೊತ್ತಾ ಮಾತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ತಾಯಿ ತಂದೆ ಏನು ಮಾಡಲಿ ಬಿಡಲಿ ಅದು ನಮ್ಮ ಧರ್ಮ ಸಾಧನೆ ಮಾಡಬೇಕಾದ್ರೆ ಇಲ್ಲ ವರ್ಷ ಕೊಟ್ಟು ಅಲ್ಲಿ ಬಿಟ್ಟು ಇಳಿಸ್ಕೊಂಡು ಗೊತ್ತಿಲ್ಲ ನಮ್ಮ ಧರ್ಮ ಹೋಗವ್ವ, ಎರಡ್ ಸಲ ಹಚ್ಚೆ ಬಂದ್ರು ಮಂಡ ಮಾಡ್ಕೊಂಡು ಬಂದು ದೇವಸ್ಥಾನ ಮಾಡುತ್ತಾ ನಾವು ಮಾಡಿಸ್ಬೇಕಲ್ವಾ ಈ ಬೆಳಗ್ಗೆನೇ ಒಂದು ಎರಡು ಸ್ವಲ್ಪ ಹೊಲಿಸ್ಕೋಬೇಕಲ್ವಾ ಫ್ರೀ ಆಯ್ತು ನನ್ನ ಬೇಬಿ ಕೆಲಸ ಏನು ಆಮೇಲೆ ಮಾಡಿ. ಹೆಸರು ಏನು ಕೇಳಿದಿರಿ? ಯುಕ್ತ ಅಂತ ಅಲ್ಲ ನೀವು ಒಂದ್ಸತಿ ನೋಡಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಹೌದಾ ಲೀಸ್ಟ್ ಕೊಟ್ಟಿದ್ರೆ ಯಾರಾದರೂ ಕೊಟ್ಟಿದ್ದಾರೆ. ಕೊಡಿ ಈ ಕಡೆ ಮದುವೆ ಆಗಿದೆಲ್ವಾ ಕೊಡಿ ಆ ಚೀಟಿ ಕೊಡಿ ಈ ಕಡೆ ಚೀಟಿ ಕೊಡ್ತಾರಲ್ಲ ಚೀಟಿ ಬೇಕು ಅಮ್ಮೂರ ಯಾಕೆ ಹಾಗೆ ದೊಡ್ಡದ ಯಾಕೆ ಇಬ್ಬರು ಪೂರ್ವಾಗಿ ಬನ್ನಿ ಗೈಸ್ ಫಸ್ಟ್ ಟೈಮ್ ಅಲ್ವಾ ಪಾಪಗೆ ಸ್ವಲ್ಪ ಲಾಂಗ್ ಗೌನ್ ಹಾಕಿರೋದು ನಾನು. ಹಂಗಂದರೆ ಸ್ವಲ್ಪ ಹೆವಿ ಗೌನ್ ಅಲ್ವಾ, ಸ್ವಲ್ಪ ವೆಯ್ಟ್ ಇರುತ್ತಲ್ವಾ, ಪಾಪುಗೆ ಸ್ವಲ್ಪ ಇರಿಟೇಟ್ ಫೀಲ್ ಆಗ್ತಿತ್ತು. ನಮ್ಮಮ್ಮ ನನ್ನ ಕೈಗೆ ಮಗು ಕೊಟ್ಟರೆ ನಮ್ಮ ಮನೆಯವರು ನೀನು ಕರೆಕ್ಟಾಗಿ ಇಟ್ಕೊಳ್ಳೆ, ಇಲ್ಲ ಕೊಡು ನಾನು ಇಟ್ಕೊತೀನಿ. ಅವ್ರ ಮಗಳನ್ನ ಅವ್ರು ಭಾರಿ ಸೇಫ್ ನೋಡ್ತಾರೆ, ಭಾರಿ ಮುದ್ದು ಮಾಡ್ತಾರೆ. ಗೈಸ್ ಇನ್ನೊಂದು ಏನು ಅಂದರೆ ಅರ್ಶಿನ ಕುಂಕುಮ ಹಚ್ಕೋ ಅವ್ರು ಆಗ್ಲಿಂದನೂ ಹೇಳ್ತಲೇ ಇದ್ದರು. ಹಂಗಂದ್ರೆ ನನಗೊಂದು ಸ್ವಲ್ಪ ಟೈಮ್ ಸಿಕ್ಕಲಿಲ್ಲ, ಅದಕ್ಕೆ ಈಗ ಅವರೇ ದೇವ್ರ ಮನೆಯಿಂದ ತೆಗೆದು ಕೊಟ್ಬಿಟ್ರು. ಹಚ್ಕೋ ಅರ್ಶಿನ ಕುಂಕುಮ ಅಂತ ಈಗ ಅವರೇ ಮುಡಿಸ್ತಿದ್ದಾರೆ. ಒಟ್ಟಿಗೆ ಬರಲಿ ಅವರು ಜ್ಯೇಷ್ಠ ನಕ್ಷತ್ರ ಯಾವುದು ಹೆಸರು ಇಡಬೇಕು ಅಂತ ತಿಳ್ಕೊಂಡಿದ್ದೀನಿ. ಈಗ ಯಾವ್ದು ಬಂದಿದೆ ನೋಡಿ ಸ್ವಾಮಿಯರ ಹೆಸರು? ನೋಯ ಈ ಯು ಯುಕ್ತ ಹೇಳಿದ್ರು ಸ್ವಾಮಿ. ಯುಕ್ತ ಯುಕ್ತ ಈಗ ತರ್ಲಿಲ್ಲ ಈ ಇಲ್ಲ ಬಂಗಾರ ಯುಕ್ತ ಯಶಸ್ವಿನಿ ಯಶೋಧ ಎಲ್ಲ ಸೇಮ್ ಅದೇ ಬರ್ತಲ್ಲ ಬಿಡಿ ಹಾಕೋದು ಬಿಡಿ ಇಟ್ಕೊಳ್ಳಿ ಕೈ ಯಾವ್ದು ಇಟ್ರು ಅದೇ ಅದು ರುಬ್ಬಕ್ಕೆ ಹಾಕಿರೋ ಕರೆಂಟ್ ಹೋಗಿದೆ. ಒಂಚೂರು ನೀರು ತಾರಕ್ಕ ನಾನೇ ಬರ್ತೀನಿ. ಬರ ನನ್ನ ಸೀಟ್ ಅದು ನಂಗೆ ನೆಲ ಹಾಕಲ್ಲ. ಬಿಡಿ ಬಿಡಿ ಶುಭೆ ಇಬ್ಬರು ಹೇಳ್ಬೇಕು. ಶುಭೆ ಹೇಳಿಲ್ಲ ಏನು ಹೇಳಿದ ಹೇಳಿ ಹಾ ಶೋಭನ ಮುಹೂರ್ತ್ಯ ಆದ್ಯಾವರ್ಯ ದಕ್ಷಿಣೇ ತೀರೆ ಶಹಾಲಿ ವನಾಶಕೆ ಬೌದ್ಧವತಾರೆ ರಾಮಕ್ಷೇತ್ರೆ ಅಶ್ಮೀತು ವ್ಯವಹಾರಿಕೆ ಚ
ಚಾಂದ್ರಮಾನೇನ ಪ್ರಭವಾದಿನಿಃ ಷಷ್ಠಿ ಸಂವತ್ಸರೆ ಮಧ್ಯಾಶ್ರೀ ವಿಶ್ವಮಸು ನಾಮ ಸಂವತ್ಸರೆ ದಕ್ಷಿಣಾಯನೆ ವರ್ಷಋತು ಭಾದ್ರಪದ ಮಾಸೆ ಕೃಷ್ಣ ಪಕ್ಷೆ ಶುಭ ನಕ್ಷತ್ರ ಶುಭವಾರ ವಿಶೇಷಣ ವಿಶಿಷ್ಟಾಯಂ ಶುಭತಿಥು ಮಮ ಉಪಾತ ಸಮಸ್ತ ದುರಿತಕ್ಷದ್ವಾರಂ ಶ್ರೀ ಪರಮೇಶ್ವರ ದೇವತಾ ಮುದ್ದಿಶ್ಯ ಕಲ್ಪೋಕ್ತ ಯಾವ ಶಕ್ತಿ ಧ್ಯಾನಂ ವಹಾನಾದೀಃ ಷೋಡಶೋ ನಾಮಕರಣ ಪ್ರವೇಶಂ ಪ್ರಸಿದ್ಧಂ ಸನ್ನಿತ್ವಂ ಕರಿವೀರೇಶ್ವರ ದೇವತಾ ಮುದ್ದಿಶ್ಯ ಶ್ರೀ ದೇವಿ ದೇವಿರಮ್ಮ ದೇವತಾ ಆಗುತ್ತೆ ಬಿಡಿ ದೇವಿರಮ್ಮ ದೇವಮ್ಮ ಕಲ್ಪೋಕ್ತ ನಾಮಕರಣ ಸ್ಥಿತಿಃ ಬ್ರಾಹ್ಮಣೋಹಾಃ ಸ್ವಸ್ತಿ ವಾಚನ ಮುಕ್ತ್ಯಾಃ ಪೂರ್ವ ಧರ್ಮ ನಕ್ಷತ್ರ ಇಟ್ಟು ಆಗ್ತದೆ. ಧರ್ಮ ನಕ್ಷತ್ರ ಇಡಬೇಕು ಅಂತಕ್ಕಂಥೇನಿಲ್ಲ. ಅದು ಯಾವಾಗ ಮದುವೆ ಮೂಮೆಂಟಲ್ಲಿ ದೇವಸ್ಥಾನ ಅರ್ಚನೆ ಮಾಡಬೇಕಾದ್ರೆ ಜನ್ಮ ನಕ್ಷತ್ರ ಬೇಕಾದು ದೇಶ ನಕ್ಷತ್ರ. ಈಗ ನೀವು ಯಾವ ಬೇಕಾದ್ರೆ ಹೆಸರು ಇಟ್ಕೊಳ್ಳಿ, ಅರ್ಥ ಆಯ್ತಲ್ಲ? ಇದು ಅರ್ಥ ಆಗ್ತಿದೆ ಹೇಳಿದ್ದೀರ. ಏನು ಮಾಡ್ಬೋದು ಹೇಳಿ. ಹುಡುಗಿಗಾದ್ರೆ ಪದ್ಮಾವತಿ ಇಡ್ಬೋದು, ಭವೇತ್ ಅಂತ ಇಡ್ಬೋದು, ಶ್ರೀದೇವಿ ಚೈವ ಸಾವಿತ್ರಿ ಭೂಮಿಕಾ ಅಂತ ಇಡ್ಬೋದು, ಕಲ್ಯಾಣ ಮಾಸಿತ್ವ ಸತ್ಯಭಾಮ ಅಂತ ಇಡ್ಬೋದು, ಪುಣ್ಯವತಿ ಇಡ್ಬೋದು, ರೂಪೇಣಿ ರಾಧಿನಾಮಃ ತಥೋ ವ್ಯವಹಾರ ನಾಮಃ ಅಂದರೆ ಅಡ್ಡೆಸ್ ಹೋದ್ರೆ ವ್ಯವಹಾರ ನಾಮ ಕರೆಯೋದು ಬರಲ್ಲ, ಈಗ ಅದು ಇಡ್ಬೋದು ಲೆಕ್ಕ ಇರೋದು. 30 ವರ್ಷ ಆದಮೇಲೆ ಜನ್ಮ ನಕ್ಷತ್ರ ನಾಮ ನಕ್ಷತ್ರ ಆಗುತ್ತೆ. ಮದುವೆನೂ ಮಾಡ್ಬೋದು, ನಕ್ಷತ್ರದ ಪೂಜೆಯಲ್ಲಿ ಯಾವ್ದು ಬಂದು ಪೂಜೆ ಮಾಡ್ಬೋದು ಅಂತ ಲೆಕ್ಕಾಚಾರ ಬರ್ತದೆ. ಅದು ನಾನು ಹೇಳಿಲ್ಲ. ತತ ಪಿತ ದೇವತಾಭ್ಯೋ ನಮಃ ಬ್ರಾಹ್ಮಣೇಶ್ವಚ್ಛ ನಮಸ್ಕೃತ್ಯ ಅಂದ್ರೆ ದೊಡ್ಡ ನಮಸ್ಕಾರ ಮಾಡಿ ಲೆಕ್ಕ ತಾಯಿ ತಂದೆ ನಮಸ್ಕಾರ ತಮ್ಮವನಿಗೆ ನಮಸ್ಕಾರ ಮಾಡಿ. ಈಗಲ್ಲ ಅದಾದ್ಮೇಲೆ ಮಾಡಿ ಪರವಾಗಿಲ್ಲ. ಯಥಾಶಕ್ತಿ ದಕ್ಷಿಣಾದೀಪಿರು ತತ್ಯ ಕೇಶವ ಯತ ವಿಭಾವಂ ವಿಪ್ರಾನನ್ ಬೋಧೆ ಅಂದರೆ ಇದೆಲ್ಲ ಮಾಡಿದ ಮೇಲೆ ಭೋಜನ ಒಳ್ಳೆ ಸಿಹಿ ಊಟ ಮಾಡಿ ಅಂತ ಪುರಾಣದಲ್ಲಿ ಇದಾದ್ಮೇಲೆ ಮಧ್ಯಾಹ್ನ ಕೇಳಿದ್ದು ಈಗಂತ. ಕುರ್ಮರ್ಯ ನೀವು ಬಿಟ್ಟು ಮೇಡಮ್ ಬಿಟ್ಟು ಮೇಡಮ್ ಇದು ಮುಟ್ಟಿ ನೀವು ಬಿಟ್ರಿ ಬಿಡಿ ಇಟ್ಕೊಳ್ಳಿ ಬೇಕು ಇಟ್ಕೊಳ್ಳಿ ಇಲ್ಲಿಗೆ ಮಾಡಿ ಒಂದೊಂದೇ ಮಾಡಿ. ಓಂ ಗಣೇಶಾಯ ನಮಃ ಒಂದೊಂದು ವಾಕ್ಯ ಒಂದೊಂದೇ ಮಾಡಿ. ಏಕದಂತಾಯ ನಮಃ ಲಂಬೋದರಾಯ ನಮಃ ಹೇಳ್ರವ ನಮಃ ಹೇಳಿ ಬಾಯಲ್ಲಿ ಇಬ್ರು. ಓಂ ನಮಃ ಅವರಿಗೆ ಕೊಡಿ. ಓಂ ಹಿರಣ್ಯೈಹಿಂ ವರ್ಣಘುಂ ಅರಣಿಘುಂ ಶ್ರೀಲಕ್ಷ್ಮೀ ಅನಿಲಕ್ಷ್ಮೀಂ ಧನಲಕ್ಷ್ಮೀಂ ವರಲಕ್ಷ್ಮೀಂ ಸಂತಲಕ್ಷ್ಮೀಂ ಅಷ್ಟಲಕ್ಷ್ಮೀಂ ಅಹಾಲಕ್ಷ್ಮೀಶ್ಚೋ ಪುರದಾ ಭವಃ ತಭ್ಯೋ ನಮಃ. ಇದು ಲಕ್ಷ್ಮೀ ಅವತಾರ, ವಿಷ್ಣು ಅವತಾರ, ಇದು ಲಕ್ಷ್ಮೀ ಅವತಾರ. ಅರ್ಥ ಆಯ್ತಲ್ಲ? ವಿಷ್ಣು ಪತ್ನಿಚ್ಚ ದೇವಿ ತನ್ನೋ ಲಕ್ಷ್ಮೀ ತನ್ನೋ ವಿಷ್ಣು ತನ್ನೋ ಗಣಪ. ಇಲ್ಲಿ ಗಣಪತಿ ಇದೆ ಆಯ್ತಾ? ಕೊಡಿ. ಓಂ ಕೇಶವಾಯ ನಮಃ ಓಂ ನಾರಾಯಣಾಯ ನಮಃ ಓಂ ಮಾಧವಾಯ ನಮಃ ಓಂ ಓಂ ಮೀನಾಯ ನಮಃ. ಎಷ್ಟು ಜನ ಇದ್ರೆ ರಾಶಿ ಬಂದರೆ ಅವರೆಷ್ಟು ಇದು ಪೂಜೆ ಆಗಿದೆ. ಮೇಷ ವೃಷ ಗೊತ್ತಿಲ್ವಾ? ಮಿಥುನ ಕಟಕ ಸಿಂಹ ಕನ್ಯಾ ತುಲಾ ವೃಶ್ಚಿಕ ಧನಸ್ಸು ಮಕರ ಕುಂಭ ಮೀನ ಎಲ್ಲರ ಹೆಸರು ಇಲ್ಲಿ ಆಗಿದೆ ಅಂತ ಲೆಕ್ಕ. ಅದನ್ನು ಮಾಡಿಬಿಟ್ರೆ ಬಂದರಿಗೆಲ್ಲ ಆಗ್ತದೆ. ಕೆಲವು ಅರ್ಥ ಮಾಡ್ಕೊಳ್ಳೋದು, ಸ್ವಾಮಿ ನಾವು ಇಲ್ಲ ಪೂಜೆ ಮಾಡಲಿಲ್ಲ ಅಂತ ಸತ್ಯ ಪೂಜೆ ಅವಶ್ಯಕತೆ ಇಲ್ಲ, ಯಾಕೆ ಇಲ್ಲೇ ಆಗಿರ್ತದೆ ಸತ್ಯ ಪೂಜೆ. ಅಸ್ಯಾಹಂ ಮಹಾಮಂತ್ರಸ್ಯಾಹಂ ಸೂರ್ಯಗ್ರಹಂ ನಾಮಸ್ಯಹಂ ಚಂದ್ರಗ್ರಹಂ ನಾಮಸ್ಯಹಂ ಮಂಗಳಗ್ರಹಂ ನಾಮಸ್ಯಹಂ ಬುಧಗ್ರಹಂ ನಾಮಸ್ಯಹಂ ಬೃಹಸ್ಪತಿ ಗ್ರಹಂ ನಾಮಸ್ಯಹಂ ಶುಕ್ರಗ್ರಹಂ. ಬಾರವಾ
आपो वै चन्द्रमस आयतनं भवति योपं वेद आयतनं भवति योपं वेद योपम् आयतनं भेद आयतनं भवति चन्द्रभाव अपामायतनं ಬಾ ಬೇಬಿ ಬೀಳ್ಲಿ ನೀರು ಅಲ್ಲಿ ಹೋಗಿ ಅಡಿಸಿ ಮಾಡಿ ಅಚ್ಯುತಾಯಮ ಅಚ್ಯುತಾಯಮ ಅನಂತಾಯಮ ಗೋವಿಂದಾಯಮ ಅಚ್ಯುತಾಯಮ ಅನಂತಾಯಮ ಗೋವಿಂದಾಯಮ ಅಚ್ಯುತಾನಂತ ಅನಂತ ಗೋವಿಂದಭ್ಯೋ ಮನಸ್ಸ ಲೋಪ ದೋಷ ಪ್ರಹಿತ ಅಂದರೆ ಏನಾದರೂ ತಪ್ಪು ಮಾಡಿದ್ರೆ ತಪ್ಪು ಮಾಡಿದ್ರೆ ಯಾರಿರಲ್ಲ ಎಲ್ಲ ತಪ್ಪು ಮಾಡ್ತಾರೆ ಆ ಮಂತ್ರ ಶಕ್ತಿ ನಿಮಗೆ ದೋಷ ಪರಿಹಾರ ಅಂತ ಬ್ರಾಹ್ಮಣದಾಸೋದಲ್ಲದೆ ಇರಲಿ ಪರವಾಗಿಲ್ಲ 18-20 ವರ್ಷದ ಹುಡುಗಿ ಕಲ್ಲಾಕಿರ್ತೀರಿ ಅದು ದೋಷನೇ ಅದಕ್ಕೆ ಇದೆಲ್ಲ ವಶ ಆಗ್ತದೆ ಏನು ತೊಂದರೆ ಇಲ್ಲ ಹುಡುಗಿಯರು ಹಾಕಿರ್ತಾರೆ ಅದಕ್ಕೆ ಶಾಂತಿರಸ್ತು ಪುಷ್ಟಿರಸ್ತು ಸೃಷ್ಟಿರಸ್ತು ಆರೋಗ್ಯ ಅಭಿವೃದ್ಧಿ ಸಿದ್ಧಿರಸ್ತು ಹೇಳಿ ನಿಮ್ಮ ಮುಗಿತು ನೋಡ್ರಪ್ಪ ನೀವು ಗಂಡ ಹೆಂಡತಿ ನಿಂತಲ್ಲಿ 3 ಸುತ್ತಲ್ಲಿ ನಿಂತ ಬಲಗಡೆ ಅಲ್ಲೇ ಪ್ರದರ್ಶನ ಮಾಡಿ ಅಲ್ಲೇ ನಿಂತಲ್ಲಿ 3 ಸುತ್ತು ನಿಂತಲ್ಲಿ ನಿಮ್ಮ ಮೇಲೆ ನಿಂತ್ಕೊಳ್ಳಿ ಕರೆಕ್ಟಾಗಿ ಸುತ್ತಿ ಅಲ್ಲಿ ಬಲಗಡೆಯಿಂದ ಸುತ್ತಿ ಯಾನೇ ಕಾರಿತ ಪಾಪಾನಿ ಧರ್ಮಹಾಂತರಂ ಕೃತ ನೀಚಂ ತಾನಿ ಥಾನಿ ವಿನೇಶಾಂತಿ ಪ್ರದಕ್ಷಿಣಿ ಪದೇ ಪದೇ ಪಾಪೋಹಂ ಪಾಪಾತ್ಮ ಪಾಪಶಾಂಭವೇ ತ್ರೈಹಿಮಂ ಕೃಪಯೋ ದೇವ ಶರಣಂ ಘಾತವಸ್ತಂತತೀಃ ಅನ್ಯೇನಾಸ್ತಂತಂ ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಜನಾರ್ದನಂ ಮಯೋ ದೇವಾಃ ಪರಿಪೂರ್ಣಂ ತದಸ್ತಮೇ ವಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಓಂ ಶಾಂತಿ 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 ಸಹನಾವವತು ಸಹನಾ ಭುನಕ್ತು ಸಹ ವೀರಂ करावावहै तेजस्वी नामदी मस्तु ओम श्री शांति 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 ಬೇರೆ ಬಿಡಿ 2 ನಿಮಿಷ ರಂಗೋಲಿ ಸುಮ್ಮಮ್ಮ ರಂಗೋಲಿ ಬಿಡಮ್ಮ ಇಲ್ಲಿ ಈಗ ಅರ್ಥ ಆಯ್ತಾ ಯಾತ್ರೆ ಅಂತ ಅದು ತೂಗ ಕೆಟ್ಕೊಳುತ್ತೆ ನಾನು ಚೂರು ಮುಂದೆ ಕೇಳ್ಕೋಬೇಕಾಯ್ತು ಜೋಕಲೆ ಯಾಕೆ ಅವರಲ್ಲಿ ಏನು ತೊಂದರೆ ಇಲ್ಲ ಜಾಗ ಮರ್ಜಿಗೊಂದು ಚಿತ್ರ ಮಾಡಿ ಸಾಕು ಮಗು ಹೆಸರು ಮಾಡಿ ಮಗು ಹೆಸರು ಮಾಡಿ ಬನ್ನಿ ಸೋದರ ಮಗ ಇಲ್ಲ ಅಲ್ವಾ ಅತ್ತೆ ಅತ್ತೆ ಯಾರಿದಾರ ಚೂರು ಹಂಗೆ ದೆಕ್ಸಿವ ಅಲ್ಲಿಗೆ ಸಾಕು 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 3 ಸಲ ಕೂಗಿ ಯುಕ್ತ 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 ಇನ್ನು ಚೂರು ಸಾಕು ಅವ್ರ ಕಡೆ ನೀನು ನೆಕ್ಬಿಡಿ ಹೋಗಿ ಅವ್ರ ಕಾಲಲ್ಲ ಕೊತ್ತು 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 ಯುಕ್ತ ಯುಕ್ತ ಈ ಕಡೆ ಕೂಗ್ಬೇಕು ಬಲಗಡೆಯಿಂದ ಈ ಕಡೆ ಕೂಗಿ ನಿಮಗೆ ಖುಷಿ ಇದ್ದರೆ ನೀವು ಬಾಯಿಗಿಟ್ಬಿಟ್ಟು ಕೂಗು ಯಾರು ಬೇಕಾದ್ರೂ ಕೂಗ್ಬೋದು ಅದು ನಿಮಗೆ ಬಿಟ್ಟು ಆಗಲ್ಲ ನೀವೇ ಬರ್ಬೇಕು ಅಲ್ಲ ಈ ಕಡೆಗೆ ಬಿಟ್ಟಿಲ್ವಲ್ಲ ಸೂರ್ಯನ ಕಡೆಗೆ ಮುಖನ ನಾವು ಮುಟ್ಕೋತೀವಿ ನಮ್ಮ ಮೈನಾರು ಕಾಣಬೇಕು ಯಾರು ಕಾಣದೇ ಇದ್ರು ನನಗೆ ಬೇಡಪ್ಪ ವಯಸ್ಸಾಯ್ತು ಅಯ್ಯೋ ಹಂಗಂದ್ರೆ ಆಯ್ತಾ ನಿನ್ನ ಮುಟ್ಟ 5 ಜನ ಇದ್ದಾರೆ ಮುಟ್ಕೊಳವ ಇದು ಜೋಪಾನ ಬಿಡಿ ಬಿಡಿ ಗೊಬ್ಬರ ಇಲ್ಲ ಯಾಕಂದ್ರೆ ಎಲ್ಲ ಮಳೆಗಾಲ ಇಡಿ ಆಕ್ರಮ ಮೆತ್ತಿಗೆ 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 ಜೋಪಾನ ಎಳೆಯ ಮಗು ಕತ್ತಿಟ್ಕೊಳ್ಳಿ ತಿರುಗಿಸಿ ಕತ್ತು ಹುಷಾರಾಗಿಟ್ಕೊಳ್ಳಿ
ನಾವು ನಮ್ಮನೆ ಮಗಳಿಗೆ ಅದು ನಿದ್ದೆ ಮಾಡ್ಬಿಡವು ತೊಟ್ಲಿಗಾಗಿ. ಬನ್ನಿ ಎಲ್ಲ ಇಟ್ಕೊಳ್ಳಿ ಇದನ್ನ. ಹಾಂ. ಇಟ್ಕೊಳ್ಳಿ ಎಲ್ಲ ಇಟ್ಕೊಳ್ಳಿ ಇನ್ನೊಬ್ಬರು ಬನ್ನಿ, ನೀವು ಬನ್ರಿ. ಬಾರವ ತೊಟ್ಲ ಇಟ್ಕೊ. ಪಾರ್ವತೀ ನಂದ ವಹಾನಾದಿ ಷೋಡಶೋಹಂ ನಾಮಕಾರಣೇ ಬಲವಂತ ಮಾಡಿಸ್ಕೋಬೇಕು ನೀನು. ನೀನೆ ಕೂಗಿವ ಅಜ್ಜಿ ಹೋಗ್ತೆ ನಾನು. ಗಚ್ಚ ಗಚ್ಚ ಮಹಾದೇವ ಪವಿತ್ರ ವಿಸರ್ಜನೆ ಪ್ರಸಿದ್ಧ ಸನ್ನಿತ್ವ ಸಿದ್ಧಿರಸ್ತು. ನೀನ ಮಗು ಮೇಲೆ ಮಾತಾಡ್ಬೇಡ, ಬರುತ್ತೆ ಅಂತ ಇಲ್ಲೂ ಅವರು ತೊಟ್ಲಿಗೆ ಹಾಕಿ ನನ್ನ ಮಗು ತೋಗಿಲ್ಲ ಅಂತ ನಮ್ಮಮ್ಮ ವಾದ ಮಾಡ್ತಿದ್ದಾರೆ. ಗಾಯ್ಸ್ ನನ್ನ ಮಗಳು ನನ್ನ ಮಗಳು, ನನ್ನ ಪ್ರಾಣ, ನನ್ನ ಜೀವ, ನನ್ನ ಮಗಳು ಅಂದರೆ ನಾನು, ನನ್ನ ಗಂಡ, ನನ್ನ ತಂದೆ, ನನ್ನ ತಾಯಿ, ನನ್ನ ಮಗಳನ್ನ ಜೋಪಾನ ಕಾಪಾಡ್ಕೊಂಡು ಹೋಗ್ತೀವಿ. ಅಷ್ಟು ಸಾಕು ನನಗೆ. ಗಾಯ್ಸ್ ಬನ್ನಿ ಒಂದೆರಡು ನಿಮಿಷ ಪಿಕ್ ತೊಗೊಳ್ಳೋಣ, ವೀಡಿಯೋ ಮಾಡೋಣ ಅಂದರೆ ನಮ್ಮ ಮನೆಯವ್ರು ತಾಳ್ಮೆ ಇಲ್ದಲೆ ಪಾಪುನ ಆ ಕ್ಷಣ ತೊಟ್ಲಿಂದ ಸಡ್ಡನಾಗಿ ಎತ್ಕೊತಾರೆ. ನಾನು ಹೇಳ್ತಿದ್ದೀನಿ ಬಿಡಿ ಒಂದು 2 ನಿಮಿಷ ತೊಟ್ಟಲ್ಲಿ ಮಲಗಲಿ ಬಿಡಿ ಅಂದರೆ ಬಿಡ ಪಾಪುಗೆ ಇರಿಟೇಷನ್ ಆಗುತ್ತೆ, ಹಂಗೆ ಹಿಂಗೆ ಅಂತೆಲ್ಲ. ಅವರಿಗೆ ನನ್ನ ಮಗಳಂತೆ ಪ್ರಾಣ, ಜೀವ, ಉಸಿರು ಎಲ್ಲ ಅಂತಲೇ ಹೇಳ್ಬೋದು. ಅಷ್ಟು ಇಷ್ಟ ನನ್ನ ಮಗಳು ಕಂಡ್ರೆ ಅವರಿಗೆ. ಗಾಯ್ಸ್ ಇಷ್ಟೋದಂಕ ನನ್ನ ಬ್ಲಾಗನ್ನು ತಾಳ್ಮೆಯಿಂದ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡಿ ನನ್ನ ಬ್ಲಾಗಿಗೆ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಗಾಯ್ಸ್. ಇನ್ನೊಂದು ಏನು ಹೇಳಬೇಕು ಅಂದರೆ, ನನಗೆ ನನ್ನ ಮನೆಯವರಿಗೆ ನಮ್ಮಪ್ಪ ನಮ್ಮಮ್ಮಗೆ ಫಸ್ಟ್ ಟೈಮ್ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಒಂದು ಖುಷಿ, ನನ್ನ ಮನೆಗೆ ಒಂದು ಪುಟ್ಟ ಪ್ರಪಂಚ ಬಂದಿದೆ. ಆ ಪ್ರಪಂಚನ ತುಂಬ ಚೆನ್ನಾಗಿ ನೋಡ್ಕೊಬೇಕು, ತುಂಬ ಚೆನ್ನಾಗಿ ನೋಡ್ಕೊಬೇಕು ಅನ್ನೋದು ನಮ್ಮದು ಆಸೆ. ನಾವು ಅದೇ ರೀತಿ ನೋಡ್ಕೊತೀವಿ ಅಂತ ನಾನು ಅಂದ್ಕೊಂಡಿದ್ದೀನಿ ನನ್ನ ಮಗಳನ್ನು. ಇದೇ ಥರ ಸಪೋರ್ಟ್ ಮಾಡಿ ಗೈಸ್ ನನ್ನ ಬ್ಲಾಗಿಗೆ. ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ ಎಷ್ಟೊಂದಂಗ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ದಯವಿಟ್ಟು ಸಪೋರ್ಟ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಬಾಯ್ ಗೈಸ್, ಲವ್ ಯು ಆಲ್.